ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಸಮಯವನ್ನು ವ್ಯರ್ಥ ಮಾಡೋದು ಬೇಡ, ವಿಚಾರಕ್ಕೆ ಹೋಗೋಣ. ಏನಪ್ಪಾ ಅಂತ ಹೇಳಿದ್ರೆ, ಪರೀಕ್ಷೆಗೆ ಚೆನ್ನಾಗಿ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಂತ ನಾನು ನಂಬ್ತಾ ಮುಂದಿನ ಪ್ರಶ್ನೆ ಏನಿದೆ, ಮುಂದಿನ ಒಂದು ಇತ್ತೀಚಿನ ವಿಚಾರಗಳು ಅಂತ ಹೇಳಿ ನೋಡೋದಾದ್ರೆ, ನೋಡಿ, ದೀರ್ಘಾವಧಿಯ ಆಡಳಿತವನ್ನ ನಡೆಸಿದ್ರು ಅಂತ ಹೇಳ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇತ್ತೀಚೆಗೆ ಸಂಪುಟ ಸಭೆಯಲ್ಲಿ ಗೌರವವನ್ನ ಸಲ್ಲಿಸಿದ್ರು. ಅವರು ಎಷ್ಟು ಬಾರಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಅಂತ ಹೇಳಿದ್ರೆ 3 ಬಾರಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಮೊದಲನೇ ಬಾರಿ 2014 ಮೇ 26ರಂದು 2014 ಮೇ 26ರಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಎರಡನೆಯ ಬಾರಿಗೆ 2019 ಮೇ 30ರಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. 2019 ಮೇ 30. ಮೂರನೇ ಬಾರಿಗೆ 2024 ಜೂನ್ 9ರಂದು, ಮೂರನೇ ಬಾರಿಗೆ 2024 ಜೂನ್ 9ರಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ನೋಡಿ, ಅವರ ಒಂದು 12 ವರ್ಷದ ಅವಧಿಯಲ್ಲಿ ಪ್ರಧಾನಿ ಮೋದಿಯವರ ಪ್ರಮುಖ ಸಾಧನೆಗಳನ್ನ ನಾವು ನೋಡೋದಾದ್ರೆ, ನೋಡಿ, ಅವರು ಒಟ್ಟು 81 ಕೋಟಿ ಜನರಿಗೆ ಉಚಿತ ಅಕ್ಕಿಯನ್ನ ಕೊಟ್ಟಿದ್ದಾರೆ. 50 ಕೋಟಿ ಜನ್ಧನ್ ಖಾತೆಗಳನ್ನು ಕೂಡ ಮಾಡಿದ್ದಾರೆ. 50 ಕೋಟಿ ಆಯ್ತಾ. ಡಿಜಿಟಲ್ ಮತ್ತೆ ಮೂರನೇದೇನು ಅಂದ್ರೆ, ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ವಿಶ್ವದ ಮುಂಚೂಣಿಗೆ ಬಂದಂತ UPI ಅಂತಕ್ಕಂಥದ್ದು. ಹಾಗೇನೆ ಬಡತನ ರೇಖೆಗಿಂತ 25 ಕೋಟಿ ಜನರನ್ನ ಮೇಲಕ್ಕೆತ್ತಿರ್ತಕ್ಕಂಥದ್ದು. ಜೊತೆಗೆ ವಿದೇಶಿ ನೀತಿಯಲ್ಲಿ ಗೌರವ ಸ್ಥಾನ ಅಂತಕ್ಕಂಥದ್ದು ದೊರೆತಿರೋದು. ಇನ್ನ ಏರ್ಪೋರ್ಟ್ ಗಳ ಸಂಖ್ಯೆ 74ರಿಂದ 164ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದು G20 ಅಧ್ಯಕ್ಷತೆ ಅಂತಕ್ಕಂಥದ್ದು ದೊರೆತಿರ್ತಕ್ಕಂಥದ್ದು ಅವರ ಒಂದು ಅವಧಿಯಲ್ಲಿ. ರಸ್ತೆ ವಿದ್ಯುತ್ ಸಂಪರ್ಕದಲ್ಲಿ ಐತಿಹಾಸಿಕ ಪ್ರಗತಿಯನ್ನ ಅವರು ಕೂಡ ಮಾಡಿದ್ದಾರೆ. ಜೊತೆಗೆ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಪ್ರಯತ್ನಗಳನ್ನು ಕೂಡ ಅವರು ಮಾಡಿದ್ದಾರೆ. ಜೊತೆಗೆ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಘೋಷಣೆಯನ್ನ ಕೂಡ ಕಾರ್ಯರೂಪಕ್ಕೆ ತಂದ್ರು. ಇನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಪ್ರಮುಖ ಸುಧಾರಣೆಗಳು ಏನಾದವು ಅಂತ ನಾವು ನೋಡೋದಾದ್ರೆ, ಸಂವಿಧಾನದ ವಿಧಿ 370 ರದ್ದತಿ ಮಾಡಿದ್ರು. GST ಜಾರಿಗೆ ತಂದ್ರು. 1 ರ್ಯಾಂಕ್ 1 ಪೆನ್ಷನ್, ನೂತನ ಅಪರಾಧ ಕಾನೂನು, 1 ರ್ಯಾಂಕ್ 1 ಪೆನ್ಷನ್ ಅನ್ನು ತಂದ್ರು. ನೂತನ ಅಪರಾಧ ಕಾನೂನುಗಳನ್ನ ತಂದ್ರು. ಜೊತೆಗೆ ಉತ್ಪಾದನಾ ವಲಯಕ್ಕೆ ಉತ್ತೇಜನವನ್ನು ಕೂಡ ನೀಡಿದ್ರು. ನಕ್ಸಲಿಸಂ ನಿರ್ಮೂಲನೆ ಕೂಡ ಮಾಡಿದ್ರು. ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ ಶಾಂತಿ ಸ್ಥಾಪನೆಯನ್ನು ಕೂಡ ಅವರು ಮಾಡಿದ್ರು. ಇನ್ನ ದೀರ್ಘಾವಧಿಯ ಆಳ್ವಿಕೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ನಾವು ಹೇಳಿದ್ವಿ. ಹಾಗೇನೆ ಈಗ 2026 ಜೂನ್ 10 ವೇಳೆಗೆ ಎಷ್ಟು ದಿನಗಳ ಆಡಳಿತವನ್ನ ಅವರು ನಡೆಸಿದ್ರು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು 4399 ದಿನಗಳು. ಅಂದ್ರೆ ಜವಾಹರ್ಲಾಲ್ ನೆಹರು ಅವರು 4398 ದಿನ, ಇವರು ಮೋದಿ ಅವರು 1 ದಿನ ಜಾಸ್ತಿ, 4399 ದಿನ. ಇಂದಿರಾ ಗಾಂಧಿ ಅವರು 4077 ದಿನ. ಹಾಗೇನೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 3657 ದಿನ. ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ 2257 ದಿನಗಳ ಕಾಲ. ಹೀಗೆ ಒಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ದೀರ್ಘಾವಧಿ ಆಡಳಿತವನ್ನ ನಡೆಸಿರ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಸಂಪುಟ ಸಭೆಯಲ್ಲಿ ಗೌರವವನ್ನ ಕೂಡ ಅವರಿಗೆ ನೀಡಲಾಯ್ತು. ಇನ್ನ ಮುಂದಿನ ಒಂದು ವಿಚಾರವನ್ನ ನೋಡೋದಾದ್ರೆ, ನೋಡಿ, ನಾನು ಏನ್ ವಿಚಾರ ತಂದಿದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಮತಾಂತರಿಗಳು ಮೀಸಲಿಗೆ ಅರ್ಹರಲ್ಲ ಅಂತ ಹೇಳ್ಬಿಟ್ಟು ಮದ್ರಾಸ್ ಹೈಕೋರ್ಟ್ ಏನಂದ್ರೆ ಚಾರಿತ್ರಿಕ ತೀರ್ಪನ್ನ ನೀಡಿದೆ. ಮತಾಂತರಿಗಳಿಗೆ ಮೀಸಲಿಗೆ ಮತಾಂತರಿಗಳು ಅರ್ಹರಿಲ್ಲ ಅಂತ ಹೇಳ್ಬಿಟ್ಟು. ಏನು ವಿಚಾರ ಅಂತ ಹೇಳಿದ್ರೆ, ಹಿಂದುಳಿದ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡವರು ಹಿಂದುಳಿದ ವರ್ಗ BC ಕೋಟಾದಡಿಯಲ್ಲಿ ಅಂದ್ರೆ ಮೀಸಲಿಗೆ ಅರ್ಹರಲ್ಲ ಅಂತ ಹೇಳ್ಬಿಟ್ಟು ಮದ್ರಾಸ್ ಹೈಕೋರ್ಟ್ ನ ಮದುರೈ ಪೀಠ ಚಾರಿತ್ರಿಕ ತೀರ್ಪನ್ನ ನೀಡಿದೆ. ತೀರ್ಪಿನ ಸಾರಾಂಶ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಇಸ್ಲಾಂಗೆ ಮತಾಂತರಗೊಂಡವರು ಮುಸ್ಲಿಮರೇ ಹೊರತು ಹಿಂದಿನ ಧರ್ಮ ಜಾತಿಗೂ ಸಂಬಂಧ ಇರೋದಿಲ್ಲ. ಹಾಗಾಗಿ ಮತಾಂತರಗೊಂಡವರಿಗೆ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಏನು ಮೀಸಲು ನೀಡಬೇಕು ಅಂತ ಹೇಳ್ಬಿಟ್ಟು ತಮಿಳುನಾಡು ಸರ್ಕಾರ 2024 ಆದೇಶವನ್ನ ನೀಡಿತ್ತು. ಅದು ಅಸಂವಿಧಾನಿಕ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದೆ. ಈ ಸಂವಿಧಾನದ 25ನೇ ವಿಧಿಯಡಿಯಲ್ಲಿ ಧರ್ಮವನ್ನ ಬದಲಾಯಿಸಬಹುದು. ಇದು ಮೂಲಭೂತ ಹಕ್ಕಾಗಿದ್ರು ಕೂಡ ಧರ್ಮವನ್ನ ಬದಲಿಸಿದ ನಂತರ ಮೀಸಲು ಸೌಲಭ್ಯವನ್ನ ಪಡೆಯೋದಕ್ಕೆ ಸಂವಿಧಾನಾತ್ಮಕವಾಗಿ ಯಾವುದೇ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದು ಮದ್ರಾಸ್ ಹೈಕೋರ್ಟ್ ಆಗಿರ್ತಕ್ಕಂತಹದ್ದು ಮದುರೈ ಪೀಠದಲ್ಲಿ ಚಾರಿತ್ರಿಕ ತೀರ್ಪನ್ನ ನೀಡಿದೆ ಅಂತಕ್ಕಂತ ಒಂದು ವಿಚಾರ. ಇನ್ನೊಂದು ಪ್ರಮುಖ ವಿಚಾರವನ್ನ ನೋಡೋದಾದ್ರೆ, ಇತ್ತೀಚೆಗೆ ನಡೆದಂತಹ ವಿಚಾರ. ನಾನು ಎಲ್ಲವನ್ನೂ ಹೇಳಲ್ಲ, ಇಂಪಾರ್ಟೆಂಟ್ ಅನ್ಸಿದ್ದು ಇತ್ತೀಚೆಗೆ ಪ್ರಮುಖ ಅಂತ ಅನ್ಸಿದ್ದನ್ನ ನಾನು ನಮ್ಗೆ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಅದ್ರ ಮೇಲೆ ನಿಮಗೆ ಪ್ರಶ್ನೋತ್ತರ ಬರಬಹುದು ಅನ್ನೋದು ನನ್ನ ಒಂದು ನಂಬಿಕೆ. ಓಕೆನಾ? ನೋಡಿ, ಇಲ್ಲಿ
ಭೂಕಂಪ ಪೀಡಿತ ಅಂದ್ರೆ ತುಂಬಾ ಚರ್ಚಿತವಾದಂತ ವಿಚಾರಗಳು, ತುಂಬಾ ಹೈಲೈಟ್ ಆಗಿರ್ತಕ್ಕಂಥ ವಿಚಾರಗಳು, ಅದ್ರ ಬಗ್ಗೆ ನಾವು ಕೆಲವೊಂದ್ಸರಿ ಪತ್ರಿಕೆಗಳನ್ನ ನಾವು ಪ್ರತಿದಿನ ಓದಿರಲ್ಲ, ಅದ್ರ ಬಗ್ಗೆ ಗೊತ್ತಿರಲ್ಲ. ಹಾಗಾಗಿ ನಾನ್ ನಿಮಗೆ ಇವಾಗ ತಿಳಿಸ್ತಾ ಹೋಗ್ತೀನಿ. ಇತ್ತೀಚೆಗೆ ಭೂಕಂಪ ಅಂತಕ್ಕಂಥದ್ದು ನಡೀತು. ಎಲ್ಲಿ? ವೆನಿಜುವೆಲಾದಲ್ಲಿ ನಡೀತು. ಇದಕ್ಕೆ ಭಾರತ ದೇಶ ಅಂತಕ್ಕಂಥದ್ದು ನೆರವನ್ನ ಕೊಡ್ತು. ಆಯ್ತಾ? ಏನು ನೆರವು ಕೊಟ್ರು? ಆ ನೆರವನ್ನ ಕೊಟ್ಟಿದ್ದಕ್ಕೆ ಏನಂತ ಹೆಸರಿಟ್ರು ಅಂತ ಹೇಳಿದ್ರೆ ಆಪರೇಷನ್ ಅಮಿಸ್ತಾದ್ ಅಂತಕ್ಕಂಥ ಹೆಸರನ್ನ ಇಟ್ರು. ಆಪರೇಷನ್ ಅಮಿಸ್ತಾದ್ ಅಂತಕ್ಕಂಥ ಹೆಸರನ್ನ ಇಟ್ರು. ಆಪರೇಷನ್ ಸ್ನೇಹ ಅಂತ ಕೂಡ ಅದನ್ನ ಕರೀತಾರೆ. ಏನಪ್ಪ ವಿಚಾರ ಅಂತ ಹೇಳಿದ್ರೆ 2026 ಜೂನ್ 24ರಂದು ದಕ್ಷಿಣ ಅಮೆರಿಕ ಖಂಡದ ವೆನಿಜುವೆಲಾದಲ್ಲಿ ಅವಳಿ ಭೂಕಂಪ ಅಂತಕ್ಕಂಥದ್ದು ಸಂಭವಿಸ್ತು. ಸುಮಾರು 188ಕ್ಕೂ ಹೆಚ್ಚು ಅಧಿಕ ಮಂದಿ ಸಾವನ್ನಪ್ಪಿದ್ರು, ಮತ್ತೆ ಸಾವಿರಾರು ಮಂದಿ ಗಾಯಗೊಂಡಿದ್ರು ಕೂಡ. ವೆನಿಜುವೆಲಾದಲ್ಲಿ ಸ್ಥಳೀಯ ಕಾಲಮಾನ 6 ಗಂಟೆ 4 ನಿಮಿಷಕ್ಕೆ ರೆಟ್ರೋಮಾನದಲ್ಲಿ 7.2 ತೀವ್ರತೆ ಅಂತಕ್ಕಂಥದ್ದಿತ್ತು. ಇನ್ನು 6 ಗಂಟೆ 5 ನಿಮಿಷಕ್ಕೆ 7.5 ಅಂತಕ್ಕಂಥ ತೀವ್ರತೆ ಎರಡು ಭೂಕಂಪಗಳು ಸಂಭವಿಸಿತು. ಇದು 126 ವರ್ಷ ನೋಡಿ, 126 ವರ್ಷಗಳಲ್ಲಿ ಅತ್ಯಂತ ಭೀಕರವಾಗಿರ್ತಕ್ಕಂತಹ ದುರಂತ ಅಂತ ಹೇಳಲಾಗುತ್ತೆ. ಇದು ಕಳೆದ ಶತಮಾನದಲ್ಲಿ ವೆನಿಜುವೆಲಾದಲ್ಲಿ ಸಂಭವಿಸಿದ್ದ ಪ್ರಬಲ ಭೂಕಂಪ ಇದು. ಓಕೆನಾ? ಈ ಕಂಪನದ ತೀವ್ರತೆಗೆ ರಾಜಧಾನಿ ಕ್ಯಾರಾಕಸ್ ಅಂತಕ್ಕಂತಹ ಸೇರಿ ವೆನಿಜುವೆಲಾದ ನಗರಗಳಲ್ಲಿ 100 ಕಟ್ಟಡಗಳು ನೆಲಸಮ ಆಗಿದೆ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ ಡಬ್ಲೆಟ್ ಭೂಕಂಪ ಅಂತ ಕೂಡ ಕರೀತಾರೆ, ಅಥವಾ ಬ್ಯಾಕ್ ಟು ಬ್ಯಾಕ್ ಭೂಕಂಪ ಅಂತ ಕೂಡ ಕರೀತಾರೆ. ಈ ಪದಗಳು ನಿಮಗೆ ಪರಿಚಯ ಇರಲಿ ಅಂತ ಉದ್ದೇಶದಿಂದ ಇದನ್ನ ವಿವರಿಸ್ತಾ ಇದ್ದೀನಿ. ಡಬ್ಲೆಟ್ ಭೂಕಂಪ ಅಥವಾ ಬ್ಯಾಕ್ ಟು ಬ್ಯಾಕ್ ಭೂಕಂಪ ಅಂತ ಕರೀತಾರೆ. ಒಂದೇ ಭೂ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಸನಿಹ ಅವಧಿಯಲ್ಲಿ ಅಂದ್ರೆ ಸ್ವಲ್ಪ ಸಮಯದ ಅಂತರದಲ್ಲಿ ಒಂದರ ಹಿಂದೊಂದರಂತೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಸಂಭವಿಸಿದ ಭೂಕಂಪವನ್ನ ಡಬ್ಲೆಟ್ ಭೂಕಂಪ ಅಂತ ಕರೀತಾರೆ. ನಿಖರವಾಗಿ ಹೇಳೋದಾದ್ರೆ ಭೂವಿಜ್ಞಾನದಲ್ಲಿ ಇದನ್ನ ಅರ್ಥಕ್ವೇಕ್ ಡಬ್ಲೆಟ್ ಅಂತ ಕೂಡ ಕರೀತಾರೆ. ಘೋರ್ ಶಾಕ್, ಮೇನ್ ಶಾಕ್ ಸರಣಿ ಅಂತ ಕೂಡ ಕರೀತಾರೆ. ಒಂದು ಪ್ರಮುಖ ಭೂಗರ್ಭದ ಬಿರುಕಿನಲ್ಲಿ ಫಾಲ್ಟ್ ಲೈನ್ ಅಲ್ಲಿ ಸ್ಥಿತ್ಯಂತರ ಉಂಟಾದಾಗ ಅದರ ಭಾರೀ ಒತ್ತಡ ತಕ್ಷಣವೇ ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಮತ್ತೊಂದು ಸೂಕ್ಷ್ಮ ಬಿರುಕಿನ ವಲಯಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ವರ್ಗಾವಣೆ ಆಗುತ್ತೆ. ಇದರಿಂದ ಮೊದಲ ಕಂಪನದ ಶಕ್ತಿ ಸಣ್ಣ ಆಫ್ಟರ್ ಶಾಕ್ ಆಗಿ ತಿಳಿಯಾಗುವ ಬದಲಿಗೆ ಅದರ ಪ್ರಭಾವ ಅಂತಕ್ಕಂಥದ್ದು ಪಕ್ಕದಲ್ಲಿರೋ ಬಿರುಕಿಗೆ ವರ್ಗಾವಣೆ ಆದಾಗ ಮತ್ತೊಂದು ಪ್ರಬಲ ಭೂಕಂಪ ಅಂತಕ್ಕಂಥದ್ದು ಆಗುತ್ತೆ, ಭೂಕಂಪಕ್ಕೆ ಪ್ರಚೋದನೆಯನ್ನು ನೀಡುತ್ತೆ. ಹಾಗಾಗಿ ಇದೊಂದು ಅಪರೂಪದ ವಿದ್ಯಮಾನ ಅಂತ ಹೇಳಿ ಹೇಳ್ಬೋದು. ಅದನ್ನ ನಾವು ಡಬ್ಲೆಟ್ ಭೂಕಂಪ ಅಥವಾ ಬ್ಯಾಕ್ ಟು ಬ್ಯಾಕ್ ಭೂಕಂಪ ಅಂತ ಕರಿತೀವಿ. ಅವಳಿ ಭೂಕಂಪಗಳನ್ನ ಆ ರೀತಿಯಾಗೂ ಕೂಡ ಕರೀತಾರೆ. ನಿಮಗೆ ಇತ್ತೀಚಿನ ಸುದ್ದಿಗಳ ಬಗ್ಗೆ ಮಾಹಿತಿ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನ ವಿಚಾರಿಸ್ತಾ ಇದ್ದೀನಿ. ಇನ್ನೊಂದು ವಿಚಾರ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಚಿನಾಬ್ ಮತ್ತು ಬಿಯಾಸ್ ಸುರಂಗ ಯೋಜನೆ ಅಂತಕ್ಕಂಥದ್ದು ಒಂದಿದೆ. ಚಿನಾಬ್ ಮತ್ತು ಬಿಯಾಸ್ ಸುರಂಗ ಯೋಜನೆ ಏನಪ್ಪಾ ಇದು ಅಂತ ಹೇಳಿದ್ರೆ, ಈ ಯೋಜನೆಗೆ ಪಾಕಿಸ್ತಾನದಿಂದ ಈಗ ತಕರಾರು ಅಂತಕ್ಕಂಥದ್ದು ಬಂದಿದೆ. ಏನು ಈ ಯೋಜನೆ ಅಂತ ಹೇಳಿದ್ರೆ, ಇದು ಸಲಾಲ್ ಡ್ಯಾಮ್ ಸಾಮರ್ಥ್ಯವನ್ನ ಹೆಚ್ಚಿಸುವ ಭಾರತದ ಗುರಿಯಾಗಿದೆ. ಏನಿದು ಸಲಾಲ್ ಡ್ಯಾಮ್ ಅಂತಕ್ಕಂಥದ್ದು ಅಂತ ಹೇಳಿದ್ರೆ, ಇದು 1987ರಲ್ಲಿ ಆರಂಭವಾಯಿತು. ಸಲಾಲ್ ಅಣೆಕಟ್ಟು ಅಂತಕ್ಕಂಥದ್ದು ಇದೊಂದು ಜಲವಿದ್ಯುತ್ ಯೋಜನೆ ಆಗಿದೆ. ಜಲವಿದ್ಯುತ್ ಯೋಜನೆ ಒಂದ್ಸಾರಿ ಭಾರತದ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಆಗಿರ್ತಕ್ಕಂಥ ರಿಯಾಸಿ ಅಂತಕ್ಕಂಥ ಜಿಲ್ಲೆಯಲ್ಲಿ ರಿಯಾಸ್ ಅಂತಕ್ಕಂಥ ಜಿಲ್ಲೆಯಲ್ಲಿದೆ. ಇದು ಚಿನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರ್ತಕ್ಕಂತಹ ರನ್ ಆಫ್ ದಿ ರಿವರ್ ಅಂತ ಮಾದರಿಯ ಪ್ರಮುಖ ಒಂದು ಜಲವಿದ್ಯುತ್ ಯೋಜನೆ ಆಗಿದೆ ಇದು. ಓಕೆನಾ? ಇದೊಂದು ಜಲವಿದ್ಯುತ್ ಯೋಜನೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಆಗಿರ್ತಕ್ಕಂಥ ರಿಯಾಸಿ ಜಿಲ್ಲೆಯಲ್ಲಿದೆ. ಈ ಚಿನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ರನ್ ಆಫ್ ದಿ ರಿವರ್ ಮಾದರಿಯ ಪ್ರಮುಖ ಜಲವಿದ್ಯುತ್ ಯೋಜನೆ ಯಾವುದು? ಸಲಾಲ್ ಡ್ಯಾಮ್ ಅಂತಕ್ಕಂಥದ್ದು. ಈ ಸಲಾಲ್ ಡ್ಯಾಮ್ ಅಂತಕ್ಕಂಥದ್ದು ಯಾಕೆ ಈಗ ಪಾಕಿಸ್ತಾನ ಇದಕ್ಕೆ ತಕರಾರನ್ನ ತಂದಿದೆ ಅಂತ ಹೇಳಿದ್ರೆ, ಸಲಾಲ್ ಅಣೆಕಟ್ಟಿನ ಹೂಳನ್ನ ನಿರ್ವಹಿಸುವ ನೂತನ ಸುರಂಗ ಯೋಜನೆಯಿಂದ ಪಾಕಿಸ್ತಾನ ಕಂಗಾಲಾಗಿದೆ. ಯಾಕೆ ಅಂದ್ರೆ ಇವುಗಳಿಂದ ತನ್ನ ದೇಶದ ಆರ್ಥಿಕತೆ ಮೇಲೆ ಅಪಾಯಕಾರಿ ಪರಿಣಾಮ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು. ಇವು ಒಟ್ಟು ಸುಮಾರು 2600 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಆಗಿದೆ ಇದು. ಈ ಯೋಜನೆ ಚಿನಾಬ್ ನದಿಯಿಂದ ಬಿಯಾಸ್ಗೆ 82.7 TMC ನೀರನ್ನ ವರ್ಗಾಯಿಸಬೇಕು ಅಂತೇಳಿ ಯೋಜನೆ ಆಗಿದೆ. ಈ ಚಿನಾಬ್ ಮತ್ತು ಬಿಯಾಸ್ ಲಿಂಕ್ ಯೋಜನೆ ಉದ್ದೇಶ ಅದು 82
82.7 TMC ನೀರನ್ನ ವರ್ಗಾಯಿಸಬೇಕು ಅಂತ ಹೇಳ್ಬಿಟ್ಟು. ಇಂತಹ ಯೋಜನೆಗಳು ಸಿಂಧೂ ನದಿ ನೀರು ಒಡಂಬಡಿಕೆಯ ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಕು ತಕರಾರನ್ನ ತೆಗೆದಿದೆ. ಯಾಕಂತ ನೋಡಿ, ಈ ಒಪ್ಪಂದ ದಿನಾಂಕ ಯಾವಾಗ ಇದನ್ನ ಒಪ್ಪಂದ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ 1960 ಸೆಪ್ಟೆಂಬರ್ 19ರಂದು ಒಪ್ಪಂದ ಅಂತಕ್ಕಂಥದ್ದು ಆಗಿದೆ. ಇದು ಕರಾಚಿ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಕರಾಚಿ, ಪಾಕಿಸ್ತಾನದವರು. ಮಧ್ಯಸ್ಥಿಕೆ ಯಾರ್ದು? ವಿಶ್ವ ಬ್ಯಾಂಕ್ ಅವ್ರದ್ದು. ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಭಾರತದ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು. ಪಾಕಿಸ್ತಾನದ ಅಧ್ಯಕ್ಷತೆ ಯಾರು ವಹಿಸಿದ್ರು? ಆಯುಬ್ ಖಾನ್ ಅವರು. ಇನ್ನ ಒಪ್ಪಂದದ ಅನ್ವಯ ನದಿಗಳ ನಿಯಂತ್ರಣ ಯಾರಿಗಿದೆ? ಭಾರತದ ನಿಯಂತ್ರಣಕ್ಕೆ ನೀಡಲಾದ ನದಿಗಳು ಯಾವುದು? ಪೂರ್ವದ ನದಿಗಳಾದ ಬಿಯಾಸ್, ರಾವಿ, ಸಟ್ಲೇಜ್ ಮೇಲೆ ನಿಯಂತ್ರಣ ಅಂತಕ್ಕಂಥದ್ದು ಭಾರತಕ್ಕಿತ್ತು. ಪಾಕಿಸ್ತಾನದಕ್ಕೆ ನೀಡಲಾಗಿರ್ತಕ್ಕಂಥ ನಿಯಂತ್ರಿತ ನದಿಗಳು ಯಾವುದು ಅಂದ್ರೆ ಪಶ್ಚಿಮ ನದಿಗಳಾಗಿರ್ತಕ್ಕಂತಹ ಸಿಂಧು, ಚಿನಾಬ್ ಹಾಗೂ ಝೀಲಂ ಅಂತಕ್ಕಂತಹ ನದಿಗಳು. ಈ ವಿಚಾರ ನಿಮಗೆ ಗೊತ್ತಿರಲಿ. ಈ ಒಪ್ಪಂದ 1960 ಸೆಪ್ಟೆಂಬರ್ 19ರಂದು ಆಗಿತ್ತು. ಓಕೆನಾ? ಇದಿಷ್ಟು ಚಿನಾಬ್ ಮತ್ತು ಬಿಯಾಸ್ ಸುರಂಗ ಯೋಜನೆಗೆ ಪಾಕಿಸ್ತಾನದಿಂದ ತಕರಾರು ಬಂದಿದೆ. ಇದರ ಯೋಜನೆ ಏನು ಅಂದ್ರೆ ಚಿನಾಬ್ ನದಿಯಿಂದ ಬಿಯಾಸ್ಗೆ 82.7 TMC ನೀರನ್ನ ವರ್ಗಾಯಿಸಬೇಕಾಗಿರ್ತಕ್ಕಂಥದ್ದು. ಇದು ಸಲಾಲ್ ಡ್ಯಾಮ್ ನ ಸಾಮರ್ಥ್ಯವನ್ನ ಹೆಚ್ಚಿಸೋದು ಭಾರತದ ಒಂದು ಗುರಿಯಾಗಿರ್ತಕ್ಕಂಥದ್ದು. ಇದಿಷ್ಟು ಮಾಹಿತಿ. ಇನ್ನು ಒಳ್ಳೊಳ್ಳೆ ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಒಳ್ಳೆ ವಿಚಾರಗಳನ್ನ ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮಸ್ಕಾರಗಳು.